ಒಬ್ಬರು ಕೇಳ್ರಯ್ಯ, ತಾಳೆ ಇವು ಹೆಣ್ಮಗಳು ಹುಡುಗಿ ಕೇಳಿ, ಆಮೇಲೆ ನೀವು ಕೇಳಿದ್ರಿ. ಹೌದಪ್ಪ, ಕಂಪನಿ ದೂರ್ ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ 7 ಕೇಸ್ ಆಗಿದೆ ಇಲ್ಲಿ. ಹೋಮ್ ಮಿನಿಸ್ಟ್ರು, ಡಿಜಿ, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದೀವಿ. ಇದುವರೆಗೆ ಒಟ್ಟು 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. 4 ಜನ ಮಾಡಿ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗೋ ಪ್ರಕರಣಗಳು ಅದೆಷ್ಟಾಗಿದೆ, ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಮೊದಲು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿಗೆ ಕಳಿಸ್ತಾ ಇದ್ದಾರೆ. ಇದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ತಾವು ಕಾನೂನಿನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದ್ರೆ ತಪ್ಪಿಸ್ತವೆ ಅಂತ ಅದರ ಪರಿಣಾಮಕಾರಿ ನಿಯಮಗಳು ಯಾವ್ದಾದ್ರು ಇದೆ? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ. 5 ಗಂಟೆ ಮೇಲೆ ಹೋಗಿ ವಸೂಲು ಮಾಡಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವ್ರನ್ನೆಲ್ಲ ಈ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಇವನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಮಾಡ್ತಾರೆ. ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್? ಏನು ಕ್ರಮ ಆಗಿದೆ? ಈಗಾಗಲೇ 7 ಕೇಸ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 7 ಕೇಸ್ ಆಗಿದ್ದಾವೆ ಸರ್. ಅವ್ರ ಮೇಲೆ ಏನು ಕ್ರಮ ಆಗಿದೆ? ಈಗ 7 ಕೇಸ್ ದೂರ ದಾಖಲಾಗಿದಾವಲ್ಲ ಸರ್, ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ? ಅಂದ್ರೆ ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ? ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ. ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದೀವಿ. ನಮ್ಮ ಮಾನಿಟರಿ ಶಿಕ್ಷೆ ಮಾತ್ರ ಇರುತ್ತೆ ಸರ್. ಈ ತರ ಯಾರಾದ್ರೂ ಕಿರುಕುಳ ಕೊಟ್ಟವರಿಗೆ ಕಂಪನಿ ಕ್ಲೋಸ್ ಮಾಡುವಂತದ್ದು ಏನಾದ್ರು ಆಗುತ್ತಾ? ಅದನ್ನ ಕಾನೂನಿನಲ್ಲಿ ಯೋಚನೆ ಮಾಡಿ ಅಂದ್ರೆ ನಾವು ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎದುರ್ತಾರೆ ಅನ್ನೋದು ಕೂಡ ಒಂದು ಅಭಿಲಾಷೆ ಸರ್. ಯಾಕಂದ್ರೆ ಈಗ ಎದುರಿಸಲಿಕ್ಕೆ ಮಾಡೋದು, ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಏನು ಸಾಲ ಕೊಡೋರಿಗೆ ಹರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸಬಾರ್ದು ಅಲ್ವಾ? ವಸೂಲಿ ಮಾಡುವಾಗ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಇರ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಎಂಥದ್ದು ಮನ್ನಾ ಮಾಡ್ಬಿಡೋದು, ರೇಟ್ ಆಫ್ ಮಾಡ್ಬಿಡ್ತಾರೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಇರ್ತದೆ. 2%, 3%, 4% ಇರ್ತದೆ. ಸೊ ಇವ್ರಿಗೆ ಇರೋದಿಲ್ಲ, ಇವ್ರಿಗೆ ಇರೋದಿಲ್ಲ. 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇದ್ದ ಈಗ ಈ ದಾವ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾವ್ದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರದು ಅಂತ. ಅಂದ್ರೆ 4,000 7,000 ಅಸಲು ತಗೊಂಡಿದ್ರೆ ಬಡ್ಡಿ 2,000ಗಿಂತ ಜಾಸ್ತಿ ಆಗಬಾರದು.